ಬೆಂಗಳೂರಿನಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ AI2651 ಅನ್ನುವಂತಹ ವಿಮಾನ ಬರೋಬ್ಬರಿ 181 ಜನ ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ನೋಡಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಲ್ಯಾಂಡಿಂಗ್ ಆಗಬೇಕು ಅನ್ನುವಷ್ಟರಲ್ಲಿ ವಿಮಾನ ರೆಕ್ಕೆಯಲ್ಲಿ ದೋಷ ಕಾಣಿಸಿಕೊಂಡು ಬಿಟ್ಟಿದೆ. ತಾಂತ್ರಿಕ ದೋಷದಿಂದ ಪೈಲಟ್ ತುರ್ತು ಭೂಸ್ಪರ್ಶವನ್ನ ಆಗೋದನ್ನ ನಿಯಂತ್ರಿಸಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ನಿಜಕ್ಕೂ ಇದು ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತದ್ದು. ಪೈಲಟ್ ದೊಡ್ಡ ಪಾರಾಗಿದೆ ಏರ್ ಇಂಡಿಯಾ 2651 ಅನ್ನುವಂತಹ ವಿಮಾನ ರೆಕ್ಕೆಯ ತಾಂತ್ರಿಕ ದೋಷದಿಂದ ತುರ್ತು ಲ್ಯಾಂಡಿಂಗ್ ಮಾಡಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ನೋಡಿ, ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಈ ಒಂದು ವಿಮಾನದಲ್ಲಿ ಬರೋಬ್ಬರಿ 181 ಜನ ಪ್ರಯಾಣಿಕರಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅವಘಡಗಳಾಗಲಿ ಅನಾಹುತಗಳಾಗಲಿ ಅದು ಯಾವುದು ಕೂಡ ಸಂಭವಿಸಿಲ್ಲ. ದೇವರ ದಯೆಯಿಂದ 181 ಜನ ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಏಕಾಏಕಿಯಾಗಿ ತಾಂತ್ರಿಕ ದೋಷ ಉಂಟಾಗ್ಬಿಟ್ಟಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು, ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನುವಷ್ಟರಲ್ಲಿ ಈ ಭೂಸ್ಪರ್ಶ ಕಾಣಿಸ್ಕೊಂಡು ತಾಂತ್ರಿಕ ದೋಷದಿಂದ ಪೈಲಟ್ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನಿಜಕ್ಕೂ ಇದು ಸಮಯ ಪ್ರಜ್ಞೆಯನ್ನ ಮರೆತಿದ್ದಾರೆ. BS से भी बड़ा और सेकंड फ्लोर पे जाएंगे ना और एलएच में हाफ फ्लोर होगा BA में हाफ. ನೋಡಿ, ದೊಡ್ಡ ದುರಂತದಿಂದ ಈಗ ಪಾರಾಗಿದೆ ಏರ್ ಇಂಡಿಯಾ 2651 ಅನ್ನುವಂತಹ ವಿಮಾನ. ಪದೇ ಪದೇ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇರ್ತವೆ. ಮರುಕಳಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ 181 ಪ್ರಯಾಣಿಕರು ಸಜೀವ ದಹನರಾಗ್ಬಿಡ್ತಾ ಇದ್ರು. ಅದೃಷ್ಟವಶಾತ್ ಆ ರೀತಿಯಾದಂತಹ ಘಟನೆಗಳು ಆಗಿಲ್ಲ, ಆ ರೀತಿಯಾದಂತಹ ದುರಂತ ಸಂಭವಿಸಿಲ್ಲ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಇನ್ನೇನು ಲ್ಯಾಂಡಿಂಗ್ ಆಗಬೇಕ್ರಿ ಅಷ್ಟು ಅನ್ನುವಷ್ಟರಲ್ಲಿ ಈ ರೀತಿಯಾದಂತಹ ಭೂಸ್ಪರ್ಶ ಆಗಿಬಿಟ್ಟಿದೆ.